ಈ ಕೋವಿಡ್ ಥರನೇ ಚೈನಾದಲ್ಲಿ ಏನಾದರೂ ಹೊಸ ವೈರಸ್ ಶುರುವಾಗ್ತಿದೆಯಾ, ಭಾರತದಲ್ಲಿ ಮತ್ತೆ ಲಾಕ್ಡೌನ್ ಆಗುತ್ತಾ ಅಂತ ತುಂಬ ಜನ ಭಯ ಪಡ್ತಿದ್ದಾರೆ. ಈ ಚಳಿಗಾಲದಲ್ಲಿ ಶೀತ, ಕೆಮ್ಮು, ನೆಗಡಿ ಎಲ್ಲವೂ ಕೂಡ ಬಹಳ ಬೇಗ ಹರಡುತ್ತೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವೆಲ್ಲ ಒಂದು ವೈರಲ್ ಇನ್ಫೆಕ್ಷನ್ ಆಗಿರುತ್ತೆ. 2-3 ದಿವಸದಲ್ಲಿ ತಾನಾಗೇ ವಾಸಿಯಾಗುತ್ತೆ. 3-4 ದಿವಸದ ಮೇಲೂ ಕೂಡ ಇದು ಕಂಟಿನ್ಯೂ ಆದರೆ ಆಗ ನಾವು ಡಾಕ್ಟರ್ ಹತ್ರ ಹೋಗಬೇಕು ಅನ್ನೋದು ಒಂದು ಕಾಮನ್ ಸೆನ್ಸು ಪ್ರತಿಯೊಬ್ಬರು ಕೂಡ ಗೊತ್ತಿರುತ್ತೆ. ಸೊ ಇದೊಂದು ಸೀಸನಲ್ ಫಿನಾಮಿನನ್ನು. ಚಳಿಗಾಲ ಬಂದಾಗ ಇನ್ಫ್ಲೂಯೆನ್ಸಾ ಆಗಿರ್ಬೋದು, ಈ ರೈನೈಟಿಸ್ ಆಗಿರ್ಬೋದು, ಬಹಳಷ್ಟು ಜನರಿಗೆ ಜ್ವರ, ಕೆಮ್ಮು, ಫ್ಲೂನಂತ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಈ HMPV ಅಂದರೆ ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್ ಅನ್ನೋದು ಹೊಸ ವೈರಸ್ ಏನಲ್ಲ, ಬಹಳಷ್ಟು ವರ್ಷಗಳಿಂದ ಇದೆ. ಅಂಡ್ ಚಳಿಗಾಲದಲ್ಲಿ ಆಗುವಂತಹ ಕಾಮನ್ ವೈರಲ್ ಇನ್ಫೆಕ್ಷನ್ ಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ಯಾರು ಕೂಡ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಪೆಷಲ್ ಆಗಿ ಇಮ್ಯುನಿಟಿ ಕಡಿಮೆ ಇರುವಂತವ್ರು ಅಂದ್ರೆ BP, ಶುಗರ್ ಇರುವಂತವ್ರು, ಲಿವರ್ ಮತ್ತೆ ಕಿಡ್ನಿ ಡಿಸೀಸ್ ಇರುವಂತವ್ರು ಮತ್ತು ಸಣ್ಣ ಮಕ್ಕಳನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ. ಇನ್ ಕೇಸ್ ಸಿಂಪ್ಟಮ್ಸ್ ಏನಾದ್ರು 4-5 ದಿನಗಳಿಂದ ಜಾಸ್ತಿ ಕಂಟಿನ್ಯೂ ಆದ್ರೆ ನಿಮ್ಮ ಡಾಕ್ಟರ್ನ ಹೋಗಿ ಕಾಣಬೇಕಾಗುತ್ತೆ.